ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಕೀರ್ತನೆ 119 ಅದರ 70ನೇ ವಾಕ್ಯ ರೀತಿ ಹೇಳಿದೆ, ಕಬ್ಬಿನಂತೆ ಅವರ ಬುದ್ಧಿ ಮಂದವಾಯಿತು, ನಾನಾದರೂ ನಿನ್ನ ಧರ್ಮಶಾಸ್ತ್ರದಲ್ಲಿ ಉಲ್ಲಾಸ ಪಡುತ್ತೇನೆ. ಸೊ ಅನೇಕ ಸಾರಿ ಕಬ್ಬಿನಂತೆ ಅವರ ಮನಸ್ಸು, ಅವರ ಹೃದಯ, ಅವರ ಬುದ್ಧಿ ಮಂದವಾಯಿತು ಎಂಬುದಾಗಿ. ಯಾವ ವ್ಯಕ್ತಿಗೆ ನಾನು ಅನ್ನುವ ಗರ್ವ, ಅಹಂಕಾರ, ಈ ಲೋಕದ ಕಾರ್ಯಗಳು, ಪಾಪಗಳು, ಮನುಷ್ಯನೊಳಗೆ ತಪ್ಪುಗಳು ಹೆಚ್ಚಾಗುತ್ತವೋ ಅವನ ಬುದ್ಧಿ ಮಂದವಾಗುತ್ತಾ ಹೋಗುತ್ತೆ. ಬುದ್ಧಿ ಮಂದವಾಗುತ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ತಾನು ಮಾಡಿದ್ದೆಲ್ಲ ಸರಿ ಎಂಬುದಾಗಿ ತನ್ನ ಮನಸ್ಸಿಗೆ, ತನ್ನ ಜೀವನಕ್ಕೆ, ತನ್ನ ಕಲ್ಪನೆಗೆ, ತನ್ನ ಭಾವನೆಗೆ, ತನ್ನ ನಂಬಿಕೆಗೆ ಅನಿಸುತ್ತಾ ಹೋಗುತ್ತೆ. ಸೊ ಅದು ಆ ರೀತಿಯಾಗಿ ಜೀವನ ಮಾಡೋದಕ್ಕಿಂತ ಭಕ್ತನಿಡ್ತಾನೆ, ನಾನಾದರೂ ನಿನ್ನ ಧರ್ಮಶಾಸ್ತ್ರದಲ್ಲಿ ಉಲ್ಲಾಸ ಪಡ್ತೇನೆ. ಒಂದು ಕಡೆ ಲೋಕದ ಪಾಪಗಳನ್ನು ಮಾಡುವಂಥ, ಲೋಕಗಳಲ್ಲಿ ತಪ್ಪುಗಳನ್ನು ಮಾಡುವಂಥ ಮನುಷ್ಯರ ಮನಸ್ಸು ಅಥವಾ ಬುದ್ಧಿ, ಜ್ಞಾನ ಮಂದವಾಗುತ್ತಾ ಹೋಗ್ತದೆ. ಆದರೆ ಧರ್ಮಶಾಸ್ತ್ರವನ್ನು ಅನುಸರಿಸುವಂಥ ಅಥವಾ ದೇವರ ಮಾತನ್ನು ಅನುಸರಿಸುವಂಥ, ದೇವರ ವಾಕ್ಯವನ್ನು ಅನುಸರಿಸುವಂಥ, ದೇವರಿಗೋಸ್ಕರ ಜೀವಿಸುವಂಥವರ ಜೀವನ ಅದು ಆಶೀರ್ವದಿಸಲ್ಪಡುತ್ತಾ ಹೋಗುತ್ತದೆ. ಹಾಗಾಗಿ ದೇವರ ಮಕ್ಕಳೇ ನಮ್ಮ ಬುದ್ಧಿಯನ್ನು ಮಂದವಾಗಿ ಇಟ್ಟುಕೊಳ್ಬಾರ್ದು. ನಮ್ಮ ಬುದ್ಧಿ ಯಾವಾಗ ಮಂದವಾಗುತ್ತೆ ಅಂತ ಹೇಳಿದ್ರೆ, ನನ್ನೊಳಗೆ, ನಮ್ಮೊಳಗೆ ನಾನು ಅನ್ನುವಂಥದ್ದು ಯಾವಾಗ ಬರುತ್ತೋ ಆಗ ಆ ಬುದ್ಧಿ ಮಂದವಾಗುತ್ತೆ. ನಮ್ಮ ಜೀವನದಲ್ಲಿ ತಗ್ಗಿಸಿಕೊಳ್ಳುವಂಥದ್ದು, ನಮ್ಮ ಜೀವನದಲ್ಲಿ ವಿಧೇಯರಾಗುವಂಥದ್ದು, ನಮ್ಮ ಜೀವನದಲ್ಲಿ ಅಧೀನವಾಗಿ ಜೀವನ ಮಾಡುವಂಥದ್ದು, ನಮ್ಮ ಜೀವನದಲ್ಲಿ ನಮ್ಮ ಸ್ವಾರ್ಥವನ್ನು ತೊರೆದು ನಮ್ಮನ್ನು ನಾವು ಬಿಟ್ಟು ಕೊಡುವಂಥದ್ದು ಆಗಿರುತ್ತಲ್ವ, ಆ ಜೀವನ ನನಗೆ, ನಮಗೆ ಆಶೀರ್ವಾದವನ್ನು ಉಂಟು ಮಾಡುತ್ತದೆ. ಅದಕ್ಕೋಸ್ಕರ ನಾವು ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಅನುಸರಿಸುವವರು, ನಡೆಯುವಂಥವರು ಆಗಿರಬೇಕು. ಯಾಕೆ ಧರ್ಮಶಾಸ್ತ್ರವನ್ನು, ಯಾಕೆ ದೇವರ ವಾಕ್ಯವನ್ನು, ಯಾಕೆ ದೇವರ ಮಾತನ್ನು ಅಂತ ಹೇಳಿದ್ರೆ, ದೇವರ ಮಾತಲ್ಲೇ ನಮಗೆ ಸಕಲ ವಿಧವಾದ ಆಶೀರ್ವಾದ, ದೇವರ ಮಾತಲ್ಲೇ ಸಕಲ ವಿಧವಾದ ಅಭಿವೃದ್ಧಿ, ಆರೋಗ್ಯ ನನಗೆ, ನಮಗೆ ಸಿಕ್ಕುವುದಕ್ಕೆ, ಅನುಭವಿಸುವುದಕ್ಕೆ, ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ರಿ. ಯೇಸು ಕ್ರಿಸ್ತನ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ಆ ವಾಕ್ಯ ನಿನ್ನ ಸ್ಥಿತಿಗತಿಗಳನ್ನು ಬದಲಾಯಿಸಿ ಆಶೀರ್ವಾದಕ್ಕೆ, ಸಮಾಧಾನದ ಅಭಿವೃದ್ಧಿಗೆ ನಿನ್ನನ್ನು ನಡೆಸುವಂಥದ್ದಾಗಿದೆ.